ತಲೆ ಮ್ಯಾಲಿನ ಬುತ್ತಿ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಸುಮಾ ಅವರು. ಬರ್ಲಿ ಜೋರಾದ ಚಪ್ಪಾಳೆ. ತಲೆ ಮ್ಯಾಲಿನ ಬುತ್ತಿ ಸಂಸಾರ ಬಲು ದುಸ್ಸಾರ, ಇದನ್ನರೆತು ಅರೆತು ಮಂದಿ ಬಿದ್ದಾರ, ಹಿಂದ ಬಿದ್ದಾರ. ತಲೆ ಮ್ಯಾಲಿನ ಬುತ್ತಿ ಸಂಸಾರ ಬಲು ದುಸ್ಸಾರ, ಇದನ್ನರೆತು ಅರೆತು ಮಂದಿ ಬಿದ್ದಾರ, ಹಿಂದ ಬಿದ್ದಾರ, ಬಿದ್ದಾರ, ಹಿಂದ ಬಿದ್ದಾರ. ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ ಬಲು ದುಸ್ಸಾರ, ಇದನ್ನರೆತು ಅರೆತು ಮಂದಿ ಬಿದ್ದಾರ, ಹಿಂದ ಬಿದ್ದಾರ. ಕೈಯಿನ್ನಡಿಯೋ ಕಾಲ ಕೈಗೊಬ್ಬ ಕಾಲ್ಗೊಬ್ಬ, ಕೈಯಿನ್ನಡಿಯೋ ಕಾಲ ಕೈಗೊಬ್ಬ ಕಾಲ್ಗೊಬ್ಬ, ಕೈ ಸೋತ ಕಾಲಕ್ಕೆ ಬಿಡುತ್ತಾರೋ ಕೈಯ ಬಿಡುತ್ತಾರೋ. ತೊರೆ ತುಂಬಿ ಹರಿವಾಗ ದೊಣೆಕಾರ ದೇವರು, ತೊರೆ ತುಂಬಿ ಹರಿವಾಗ ದೊಣೆಕಾರ ದೇವರು, ಹೊಳೆಯ ದಾಟಿದ ಮ್ಯಾಲೆ ಇವನ್ಯಾರೋ ತಮ್ಮ ಅವನ್ಯಾರೋ. ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ ಬಲು ದುಸ್ಸಾರ, ಇದನ್ನರೆತು ಅರೆತು ಮಂದಿ ಬಿದ್ದಾರ, ಹಿಂದ ಬಿದ್ದಾರ. ನೀರು ತುಂಬಿದ ಕೆರೆ ಗಂಗವ್ವ ಎನ್ನುತ್ತಾರೆ, ನೀರು ತುಂಬಿದ ಕೆರೆ ಗಂಗವ್ವ ಎನ್ನುತ್ತಾರೆ, ಕೆರೆಯು ಒಣಗಿದ ಮ್ಯಾಲೆ ಅಗಿತಾರೋ ಹೊಟ್ಟೆ ಬಗಿತಾರೋ. ಜೀವ ಇರೋ ತನಕ ಮಾನವಮಾನ, ಜೀವ ಇರೋ ತನಕ ಮಾನವಮಾನ, ಸತ್ತ ಮ್ಯಾಲೆ ಎತ್ತಿ ಒಗಿತಾರೋ ತಮ್ಮ ಉಗಿತಾರೋ. ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ ಬಲು ದುಸ್ಸಾರ, ಇದನ್ನರೆತು ಅರೆತು ಅರೆತು ಬಿದ್ದಾರ, ಮಂದಿ ಬಿದ್ದಾರ, ಬಿದ್ದಾರ, ಮಂದಿ ಬಿದ್ದಾರ, ಅರಿತು 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 ಬಿದ್ದಾರ, ಮಂದಿ ಬಿದ್ದಾರ, ಬಿದ್ದಾರ, ಮಂದಿ ಬಿದ್ದಾರ. ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ ಸುಮಾ, ಬಲು ನಾಯಿ ತಲೆ ಮ್ಯಾಲಿನ ಬುತ್ತಿ ಈ ಹಾಡು ನಿಮಗೆ ಹೇಗೆ ಅನ್ನಿಸ್ತು ಅರ್ಚನಾ ಮ್ಯಾಮ್? ಸುಮಾ, ಮ್ಯಾಮ್. ಒಳ್ಳೆಯ ಸಂದೇಶವನ್ನು ಸಾರುವಂಥ ಹಾಡು. ನಾಯಿ ತಲೆ ಮ್ಯಾಲಿನ ಬುತ್ತಿ ಆಲ್ಮೋಸ್ಟ್ ದೇರ್ ಅಂತ ಹೇಳ್ತಾರಲ್ಲ, ನೀವು ಆಲ್ಮೋಸ್ಟ್ ಪರ್ಫೆಕ್ಟಾಗಿ ಹಾಡಿದ್ದೀರಿ.
ಆ ರೇಂಜಿಗೆ ಹೋಗುವಾಗ ಇನ್ನೂ ನಿಮ್ಮ ಧ್ವನಿ ಸ್ವಲ್ಪ ಶೇಕ್ ಆಗುತ್ತೆ ಅಮ್ಮ. ಓಪನ್ ಥ್ರೋಟೆಡ್ ಸಿಂಗಿಂಗ್ ಅಲ್ಲಿ ಎಲ್ಲಿವರೆಗೆ ಹೋಗ್ತಿರಲ್ಲ ಆವಾಗ ಒಂದು ಸ್ಟ್ರಾಂಗಾಗಿ ಒಂದೇ ನೋಟ್ ಸ್ಟೇಬಲ್ ಆಗಿ ನಿಲ್ಲಿಸೋದನ್ನು ಅಭ್ಯಾಸ ಮಾಡಿ, ಇಲ್ಲಾಂದರೆ ಕರೆಕ್ಟಾಗಿ ವಿಬ್ರಾಟೋನ್ ಕೊಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಎರಡರಲ್ಲಿ ಒಂದು ಆಗಬೇಕು, ಆಯಿತಾ? ಇಲ್ಲಾಂದರೆ ನಡ್ಕೋ ಥರ ಕೇಳುತ್ತೆ. ಅದಷ್ಟೇ ಬಿಟ್ಟರೆ ಇದಕ್ಕಿಂತ ಇನ್ನೂ ರೇಂಜ್ ಹೋದರೆ ನಿಮಗೆ ಕಷ್ಟ ಆಗುತ್ತೆ ಅನ್ಸುತ್ತಲ್ವ? ಸೊ ಮಾಡ್ತಾಯಿದ್ದೀರಾ ಫಾಲ್ ಸ್ಟೋನ್ ಶಿಫ್ಟ್ ಆಗೋದು ಹೇಗೆ ಅಂತ ಪ್ರಯತ್ನ ಪಡ್ತಾ ಇದ್ದೀರಾ? ಟ್ರೈ ಮಾಡ್ತೀವಿ. ಸಾಫ್ಟ್ ಸಿಂಗಿಂಗ್ ಪ್ರಾಕ್ಟೀಸ್ ಮಾಡ್ಕೋತಿದ್ದೀರಾ? ಇಲ್ಲಾಂದರೆ ವೋಕಲ್ ಕಾರ್ಡ್ಸಿಗೆ ಸ್ಟ್ರೈನ್ ಆಗುತ್ತೆ. ಆಮೇಲೆ ನಿಮ್ಮ ರೇಂಜ್ ಇನ್ನೂ ವಿಸ್ತಾರಗೊಳ್ಬೇಕಲ್ವಾ? ಯಾವ ಥರದ ಹಾಡು ಕೊಟ್ಟರು ಮುಂದೆ ನಿಮಗೆ ಸಂಗೀತದ ಫೀಲ್ಡಿಗೆ ನೀವು ಎಂಟ್ರಿ ಕೊಟ್ಟರೆ ಅಲ್ಲಿ ನಿಮ್ಮ ಕಂಫರ್ಟ್ ಝೋನ್ ಕೇಳಿ ಯಾರೂ ಹಾಡು ಕೊಡಲ್ಲ ಅಲ್ವಮ್ಮ? ಹೌದು. ಅವ್ರು ಆಲ್ರೆಡಿ ಕಂಪೋಸ್ ಮಾಡಿರ್ತಾರೆ ಯಾವುದೋ ಒಂದು ಶ್ರುತಿಯಲ್ಲಿ, ಟ್ರ್ಯಾಕ್ ರೆಡಿ ಆಗಿಬಿಟ್ಟಿರುತ್ತೆ. ನಿಮ್ಮನ್ನು ಕರೆದು ಹಾಡಿಸೋದಕ್ಕೆ ಅಂತ ಇದು ಮಾಡಿದಾಗ ನಿಮ್ಗೆ ಆ ರೇಂಜ್ ರೀಚ್ ಆಗ್ತಿಲ್ಲ ಅಂದರೆ ನಿಮ್ಮನ್ನು ವಾಪಸ್ ಕಳಿಸ್ತಾರೆ ಅಲ್ವಾ? ಆ ಥರ ಆಗಬಾರ್ದು ಅಂತಂದರೆ ರೇಂಜ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾರು ಯಾವುದೇ ರೀತಿ ಹಾಡು ಕೊಟ್ಟರು ಸೈ ನಾನು ಹಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿವರೆಗೆ ತಯಾರಾಗಬೇಕು. ಓಕೆನಾ? ಆಮೇಲೆ ಲಾಸ್ಟ್ ಪಲ್ಲವಿಯಲ್ಲಿ ಕರೆಕ್ಟ್ ಮಾಡ್ಕೊಂಡ್ರಿ ನೀವು ಅರಿತು ಅರಿತು ಅಂತ. ಅರಿತು 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 ಬಿದ್ದಾರ ಮಂದಿ ಬಿದ್ದಾರ. ಫಸ್ಟೆಲ್ಲ ಅರೆತು ಅರೆತು ಅಂತ ಹಾಡ್ತಾಯಿದ್ರಿ. ಇದನ್ನರೆತು ಅರೆತು ಮಂದಿ ಬಿದ್ದಾರ ಹಿಂದ ಬಿದ್ದಾರ. ಸೊ ಅದು ಅರ್ಥವಿಲ್ಲದ ಪದ ಆಗಿಬಿಡುತ್ತದು. ಆಯ್ತಮ್ಮ? ಒಂದು ಅರೆದು ಅಂತ ಹಾಡಬೇಕು, ಇಲ್ಲ ಅರಿತು ಅಂತ ಹಾಡಬೇಕಲ್ವಾ? ಓಕೆ, ಅದು ಬಿಟ್ಟರೆ ನೀಟಾಗಿ ಹಾಡಿದ್ರಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮುನಿರಾಜು ಸರ್. ನಿಮ್ಗೆ ಇದು ಯಾವ ಪ್ರಕಾರದ ಹಾಡು ಅಂತ ನೀವು ಅಂದ್ಕೊಂಡಿದ್ದೀರಿ? ಜೀವನದಲ್ಲಿ ಅಲ್ಲಲ್ಲ, ಒಂದು ಪಾಠ. ಇದು ತತ್ವಪದನ, ಭಾವಗೀತೆನ, ಜನಪದ ಗೀತೆನ? ಭಾವಗೀತೆನ? ಹೌದು ಸರ್. ಇದು ಕೇಳಿದ್ರೆ ಜನಪದ ಗೀತೆ ಥರ ಅನ್ಸಲ್ವಾ? ಭಾವಗೀತೆ ಸರ್. ಅನ್ಸಲ್ವಾ ನಿಮಗೆ? ಇವ್ರ ಹೆಸರು ಹೇಳಿದ್ರೆ ಯಾರ್ದಾದ್ರೂ ಕವಿ ಹೆಸರು ಹೇಳಿದ್ರೆ, ಕವಿ ಹೆಸರು ಗೊತ್ತಾ? ಹೌದು ಸರ್. ಯಾರು? HS ವೆಂಕಟೇಶ್. ದೇವರಾಣೆ ಇವ್ರು ಬರೆದಿದ್ದಾರೆ ಅಂತ ಯಾರೂ ನಂಬಲ್ಲ. ಯಾಕೆ ಅಂದರೆ ಕೃಷ್ಣನ ಬಗ್ಗೆ ಬರೆದಿರೋಷ್ಟು ಹಾಡುಗಳನ್ನು HS ಇವ್ರು ಬಿಟ್ಟರೆ ಬೇರೆ ಯಾರೂ ಬರೆದಿಲ್ಲ. ಅವರು ಈ ಥರದ ಹಾಡು ಬರೀತಾರಾ ಅನ್ನೋ ಕಲ್ಪನೆ ಬಂದ್ಬಿಡುತ್ತೆ, ಹುಡುಕಬೇಕಾಗತ್ತೆ. ಇದು ಯಾವುದೋ ಜನಪದ, ಯಾರು ತಪ್ಪಾಗಿ ಅವ್ರ ಹೆಸರು ಬರೆದುಬಿಟ್ಟಿದ್ದಾರೆ ಅಂತ ಅನಿಸ್ಬಿಡುತ್ತೆ. ಯಾಕೆ ಗೊತ್ತಾ? ಈ ಥರದ್ದು ಒಂದು ಕಲ್ಪನೆಗಳು ನಮ್ಮಲ್ಲೆಲ್ಲ ಇರ್ತವೆ. ಅದರಿಂದ ನಾವಿಲ್ಲಿ ಮಾಡ್ತಾ ಇರೋದೇನೆಂದರೆ ಜನಪದ ಹಾಡುಗಳು ಮುಖ್ಯವಾಗಿಟ್ಟುಕೊಂಡು, ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮೂಲ ಜನಪದ ಯಾವುದು, ಜನಪದ ಶೈಲಿಯ ಹಾಡು ಯಾವುದು, ಭಾವಗೀತೆಯಲ್ಲಿ ಜನಪದ ಶೈಲಿ ಇರುವಂಥ ಹಾಡುಗಳು, ಸಿನಿಮಾದಲ್ಲಿ ಜನಪದ ಶೈಲಿ ಇರುವಂಥ ಹಾಡುಗಳು, ತತ್ವಪದಗಳು, ರಂಗಗೀತೆಗಳು, ಇವೆಲ್ಲವೂ ಸೇರಿ ಗಾನಸಿಂಚನ ಆಗಿದೆ ಅಲ್ವಾ? ಅದನ್ನು ನೀವು ಹಾಡಿದ್ರಿ ಇವತ್ತು. ಇದು ಮತದಾನ ಚಿತ್ರದಲ್ಲಿ ಕೂಡ ಅಳವಡಿಸಿದ್ದಾರೆ. ಹಾಗಾದರೆ ಇದನ್ನು ಚಿತ್ರಗೀತೆ ಅಂತೀರಾ, ಭಾವಗೀತೆ ಅಂತೀರಾ, ಯಾವುದೋ ಅಂತೀರಿ ಅಲ್ವಾ? ಇದು ಬಹಳ ಮುಖ್ಯ. ಆಮೇಲೆ ಭಾಳ ಚೆನ್ನಾಗಿ ಹಾಡಿದ್ರಿ. ತೊರೆ ತುಂಬಿ ಹರಿವಾಗ ದೊಣೆಕಾರ ದೇವರು ಹೊಳೆಯ ದಾಟಿದ ಮ್ಯಾಲೆ ಇವನ್ಯಾರೋ ತಮ್ಮ ಅವನ್ಯಾರೋ. ಇದು ಟ್ಯೂನ್ ಇದೇ ಥರನೇ ಇದೆಯಾ? ಸ್ವಲ್ಪ ಚೇಂಜ್ ಇದೆ ಸರ್. ನನಗೆ ನಿಮಗೆ ಕಂಫರ್ಟಬಲ್ ಇದು ಮಾಡ್ಕೊಂಡು ಹಾಡಿದ್ರಾ? ಹಾಂ ಸರ್, ಸೇಮ್ ಇದೆ. ರೇಂಜಸ್ ಎಲ್ಲ ಸೇಮೇ ಇದೆ ಸರ್. ಸ್ವಲ್ಪ ಆಲಾಪ ಎಲ್ಲ ನಾನು ಚೇಂಜ್ ಬೇರೆ ಬೇರೆ ಥರ ಮಾಡ್ಕೊಂಡು ಹಾಡಿದ್ರಾ? ಆಗಲಿ, ಇನ್ನೊಂದ್ಸರಿ ಕೇಳಿ ಹಾಡನ್ನು, ತಪ್ಪೇನಿಲ್ಲ. ಅಶ್ವಥ್ ಸರು ಒಂದ್ಸರಿ ಏನು ಮಾಡ್ತಾರೆ, ಬದಲಾವಣೆಗಳನ್ನ ಮಾಡ್ತಾ ಇರ್ತಾರೆ ಯಾವಾಗಲೂ. ಒಂದೊಂದ್ಸರಿ ಅವರು ಅಲ್ಲ, ಅದನ್ನು ಅವ್ರ ಮೇಲೆ ಕಂಪ್ಲೇಂಟ್ ಅಂತಲ್ಲ ಅದು, ಆದರೆ ಅವರು ಪಬ್ಲಿಕ್ ಬಂದು ನಿಂತುಬಿಟ್ರೆ ಒಂಥರ ಏನು ಇಡೀ ಇದನ್ನು ಆವರಿಸ್ಕೊಬಿಡ್ತಿದ್ರು ಎಲ್ಲರನ್ನು. ಹೌದು, ಅವ್ರ ವೆರೈಟಿ, ತಪ್ಪೇನಿಲ್ಲ. ಅದನ್ನು ಬಿಟ್ಟು ಹೋಗ್ಬಾರ್ದಷ್ಟೇ, ಆ ಟ್ಯೂನನ್ನು ಬಿಟ್ಟು ಹೋಗ್ಬಾರ್ದು. ಟ್ಯೂನ್ ಅಂತಂದರೆ ಆ ರಾಗದ ಇದನ್ನು ಭಾವನೆಯನ್ನು ಬಿಟ್ಟು ಹೊರಗಡೆ ಹೋಗ್ಬಾರ್ದು, ಏನೇನೋ ಮಾಡೋಕ್ಕೆ ಹೋಗ್ಬಾರ್ದು ಅಷ್ಟೇ. ಒಳ್ಳೆಯದಾಗಲಿ, ಚೆನ್ನಾಗಿತ್ತು ಹಾಡು. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಸುಮಾ ಅವರೇ, ಅದೇ ಇವರೆಲ್ಲ ಹೇಳಿದಾಗ, ಅರ್ಚನಾ ಮೇಡಮು ಮತ್ತು ಮುನಿರಾಜ್ ಅವ್ರು ಹೇಳಿದಾಗೆ, ಇದು ಫಸ್ಟ್ ಟೈಮ್ ಯಾರನ್ನ ಕೇಳಿದ್ರೆ ಇದು ತತ್ವಗೀತೆ ಅಂತಲೇ ಅಂದ್ಕೊಳ್ಬೇಕು ಯಾರಾದರೂ ಅಷ್ಟೇ. ಆದರೆ ಇದು ಸಾಹಿತ್ಯ HSV ಅವ್ರದ್ದು ಅಂತ ಗೊತ್ತಾದರೆ ಅಯ್ಯೋ ಇಂಥದ್ದು ಬರೆದಿದ್ದಾರ ಅವರು ಅಂತ ನಾವು ನಮಗೆ ಆಶ್ಚರ್ಯ ಪಡಬೇಕಾಗುತ್ತೆ. ಅದರಲ್ಲಿ ಏನೇ ಇರಲಿ, ಬಟ್ಟು ಜನಪದ ಟ್ಯೂನ್ಗೆ ಸೆಟ್ ಆಗಿದೆ ಇದು ಹಾಡು. ಆ ಮತದಾನದಲ್ಲಿರ್ತಕ್ಕಂಥದ್ದು ಮುನಿರಾಜ್ ಅವ್ರು ಹೇಳಿದ್ದು ನಾನು ಕೇಳಿಲ್ಲ ಅದನ್ನು. ಇದೇ ಹಾಡು ಇದೇ ಟ್ಯೂನ್ ಇದೆಯಾ, ಅಥವಾ ಕೇಳಲಿಕ್ಕೆ ನಮಗೆ ಒಂದು ತತ್ವಗೀತೆ ಥರ ಕೇಳುತ್ತೆ, ಒಳ್ಳೆ ಸಂದೇಶ ಇರ್ತಕ್ಕಂಥ ಹಾಡು,
ತುಂಬ ಅಚ್ಚುಕಟ್ಟಾಗಿ ಆಡಿದ್ರಮ್ಮ. ಹಾಂ, ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸುಮಾ, ಒಳ್ಳೇದಾಗ್ಲಿ.